ಸೊ ಇದಕ್ಕೆ ನಾವು ಜನರಲಿ ಮಸಲ್ ಕ್ರ್ಯಾಂಪ್ ಅಂತ ಹೇಳ್ತೀವಿ. ಆ್ಯಂಡ್ ಅದು ಆಗ್ಲಿಕ್ಕೂ ಕೂಡ ಅದರ ಹಿಂದೆ ಒಂದು ರೀಸನ್ ಇದೆ. ದರ್ ಇಸ್ ಅ ಸೈಂಟಿಫಿಕ್ ರೀಸನ್ ಬಿಹೈಂಡ್. ಸೊ ಆ ಡೆಫಿಷಿಯನ್ಸೀಸ್ ಇದ್ದಾಗ ಅವರಿಗೆ ಮಸಲ್ ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಏನಿದೆ 70% ನಾರ್ಮಲ್ ಇರೋರಿಗಿಂತ ಜಾಸ್ತಿ ಇರುತ್ತೆ. ತುಂಬ ನಮಗೆ ಸ್ವೆಟ್ಟಿಂಗ್ ಆಯಿತು, ತುಂಬ ವಾಟರ್ ಲಾಸ್ ಆಯಿತು, ಬಟ್ ನಾವೇನು ಮಾಡ್ತೀವಿ, ಯೂಶಲಿ ನೀರಷ್ಟೇ ಕುಡಿತಾ ಇರ್ತೀವಿ. ಸೊ ಬರೀ ನೀರು ಕುಡಿದ್ರೆ ನಮ್ಮ ಈ ಅಯಾನ್ಸ್ ಏನಿದೆ ಅದು ಸರಿಯಾಗಿ ರೀಪ್ಲೇಸ್ ಆಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ನಾನೀಗ ಹೇಳುವಂಥ ಕೆಲವು ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ಮಸಲ್ ಕ್ರ್ಯಾಂಪ್ಸ್ ಬರೋದನ್ನ ಕಂಪ್ಲೀಟ್ಲಿ ಕಡಿಮೆ ಮಾಡ್ಲಿಕ್ಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆ ಎಷ್ಟೋ ಸಲ ನಮ್ಮ ಮೀನಖಂಡಗಳಲ್ಲಿ ಅಥವಾ ಪಾದಗಳಲ್ಲಿ ಅಥವಾ ಥೈಸಲ್ಲಿ ಅಥವಾ ಕೈಗಳಲ್ಲಿ ಸಿವಿಯರ್ ಮಸಲ್ ಕ್ಯಾಚ್ ಆಗಿ, ಅಂದರೆ ಅಲ್ಲಿರೋ ಮಸಲ್ಸ್ ತುಂಬ ಬಿಗುತ್ತಾಗಿ ಅಥವಾ ಟೈಟ್ ಆಗಿ ಸಿವಿಯರ್ ನೋವು ಅನುಭವ ಆಗಿರ್ಬೋದು. ನಾವು ಇದಕ್ಕೆ ಮಸಲ್ ಕ್ರ್ಯಾಂಪ್ ಅಂತ ಹೇಳ್ತೀವಿ. ಇಲ್ಲಿ ಈ ಏರಿಯಲ್ಲಿ ಮೇನ್ಲಿ ಇದಕ್ಕೆ ಕಸ ಅಂತ ಹೇಳ್ತಾರೆ. ಸೊ ಯೂಶಲಿ ಏನಾಗುತ್ತೆ, ಇದು ಅಷ್ಟೊಂದು ಸಿವಿಯರ್ ಪ್ರಾಬ್ಲಮ್ ಅಲ್ಲ ಅಂತ ನಮಗೆ ಗೊತ್ತಿದೆ. ಯಾಕೆಂದರೆ ಪೇಯ್ನ್ ಸಿವಿಯರ್ ಆಗಿ ಅನುಭವ ಆಗುತ್ತೆ. ಒಂದು ಸ್ವಲ್ಪ ಸೆಕೆಂಡ್ಸಲ್ಲಿ ಅಥವಾ ಸ್ವಲ್ಪ ಮಿನಿಟ್ಸಲ್ಲಿ ಅದು ನಿಧಾನಕ್ಕೆ ಕಡಿಮೆ ಕೂಡ ಆಗುತ್ತೆ. ಬಟ್ ಯೂಶಲಿ ಅದು ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ಅದು ಅದರ ನಮ್ಮ ಒಳಗೆ ಇರುವಂಥ ಏನೋ ಒಂದು ಸಮಸ್ಯೆಯನ್ನು ನಮಗೆ ತೋರಿಸ್ಕೊಡುವಂಥ ಒಂದು ಲಕ್ಷಣ ಅಂತ ನಾವು ಅದಕ್ಕೆ ಹೇಳ್ಬೋದು. ಸೊ ಯೂಶಲಿ ನೀವು ಎಷ್ಟೋ ಸಲ ಅಬ್ಸರ್ವ್ ಮಾಡಿರ್ತೀರಾ, ಲೈಕ್ ಎಲ್ಡರ್ಸಲ್ಲಿ ಮೇ ಬಿ ಆಫ್ಟರ್ ಅನ್ ಏಜ್ ಆಫ್ 50-60 ಎಲ್ಲ ಆದಮೇಲೆ ರಾತ್ರಿ ಮಲಗಿದಾಗ ರಿಪೀಟೆಡ್ ಆಗಿ ಈ ಕಾಫ್ ಮಸಲ್ಸ್ ಏನಿದೆ, ನಮ್ಮ ಮೀನಖಂಡಗಳೇನಿದೆ, ಅಲ್ಲಿ ಸಿವಿಯರ್ ಕ್ರ್ಯಾಂಪ್ ಅನುಭವ ಆಗುತ್ತೆ. ಅಥವಾ ಎಷ್ಟೋ ಜನ ನಮಗೆ ಲೇಟ್ 60s ಅಥವಾ 70s ಅವ್ರು ಬಂದು ಹೇಳ್ತಾರೆ, ಸರ್ ನನಗೆ ಪಾದದ್ದು ಬೆರಳುಗಳೇನಿದೆ ಒಂಥರ ಸೊಟ್ಟಾಗುತ್ತೆ, ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ, ಅಥವಾ ಇಡೀ ಕಾಲು ಒಂಥರ ಕಂಟ್ರೋಲ್ ಇಲ್ಲದೆ ಇದ್ದಂಗೆ ಅನಿಸುತ್ತೆ, ಅಥವಾ ಕೈ ಬೆರಳುಗಳು ಸೊಟ್ಟಾಗುತ್ತೆ, ಅಥವಾ ಥೈಸಲ್ಲಿ ಸಿವಿಯರ್ ಪೇಯ್ನ್ ಆಗುತ್ತೆ, ಇನ್ವಾಲಂಟ್ರಿ ಆಗಿ ಮಸಲ್ ಕಂಟ್ರಾಕ್ಟ್ ಆಗ್ತಾ ಇರ್ತಾರೆ. ಸೊ ಈ ಥರ ಕಂಪ್ಲೇಂಟ್ಸ್ ನೀವು ತುಂಬ ಕೇಳಿರ್ತೀರಾ. ಸೊ ಇದಕ್ಕೆ ನಾವು ಜನರಲಿ ಮಸಲ್ ಕ್ರ್ಯಾಂಪ್ ಅಂತ ಹೇಳ್ತೀವಿ. ಆ್ಯಂಡ್ ಅದು ಆಗಲಿಕ್ಕೂ ಕೂಡ ಅದರ ಹಿಂದೆ ಒಂದು ರೀಸನ್ ಇದೆ. ದರ್ ಇಸ್ ಅ ಸೈಂಟಿಫಿಕ್ ರೀಸನ್ ಬಿಹೈಂಡ್. ಸೊ ನಾನು ಈ ವಿಡಿಯೋದಲ್ಲಿ ಮಸಲ್ ಕ್ರ್ಯಾಂಪ್ ಆಗ್ಲಿಕ್ಕಿರುವಂಥ ಮೇನ್ ಕಾರಣಗಳೇನೇನು, ಈ ಮಸಲ್ ಕ್ರ್ಯಾಂಪ್ ಆದರೆ ನಾವು ಅದರಿಂದ ಹೇಗೆ ಇಮ್ಮಿಡಿಯೇಟ್ಲಿ ಹೊರಗೆ ಬರಬಹುದು. ಯಾಕೆಂದರೆ ತುಂಬ ನೋವಾಗುತ್ತೆ. ಆ ಒಂದು ನಿಮಿಷ ಏನಿದೆ ನಮಗೆ ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಲ ನಮ್ಗೆ ಈ ಸೈಡ್ ರಿಬ್ ಏರಿಯಾ ಏನಿದೆ ಅಲ್ಲೆಲ್ಲ ಸಿವಿಯರ್ ಮಸಲ್ ಕ್ರ್ಯಾಂಪ್ ಬಂದರೆ ನಮಗೆ ಉಸಿರಾಡಲಿಕ್ಕೂ ಕೂಡ ಆಗಲ್ಲ. ಸೊ ಈ ಥರ ಒಂದು ಸಮಸ್ಯೆ ಬಂದರೆ ಅದರಿಂದ ಹೇಗೆ ಹೊರಗೆ ಬರೋದು, ಆ್ಯಂಡ್ ರಿಪೀಟೆಡ್ ಆಗಿ ಮಸಲ್ ಕ್ರ್ಯಾಂಪ್ಸ್ ಬರೋರಾದರೆ ಅವ್ರು ಏನು ಮಾಡಿದರೆ ಈ ಮಸಲ್ ಕ್ರ್ಯಾಂಪ್ಸಿಂದ ದೂರ ಇರ್ಬೋದು ಅಂತ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಈ ಮಸಲ್ಸ್ ಹೇಗೆ ಕಂಟ್ರಾಕ್ಟ್ ಆಗೋದು ಅಂತ ನೋಡೋಣ. ನಾವೀಗ ಮಾಡ್ತೀವಿ, ನಮ್ಮ ಬೈಸೆಪ್ಸ್ ಏನಿದೆ ನಾವು ಹೀಗೆ ಮಾಡಿದಾಗ ಅದು ಕಂಟ್ರಾಕ್ಟ್ ಆಗುತ್ತೆ. ಆ ಮಸಲ್ ಲೆಂತ್ ಏನಿದೆ ಎಷ್ಟು ಉದ್ದ ಇರುತ್ತೋ ಅದು ಶಾರ್ಟ್ ಆಗಿ ಸಣ್ಣ ಆಗುತ್ತೆ ಮತ್ತು ಬಲ್ಕಿ ಆಗುತ್ತೆ. ಸೊ ಇದು ಹೇಗಾಗುತ್ತೆ ಅಂದರೆ, ಸೊ ನಮಗೆ ಏನಾದರೂ ಒಂದು ಆ್ಯಕ್ಷನ್ ಆಗಬೇಕು ಅಂದರೆ ಅದರಲ್ಲಿ ಮಸಲ್ಸ್ ಒಂದೇ ಇದ್ದರೆ ಸಾಕಾಗಲ್ಲ, ಅದರೊಟ್ಟಿಗೆ ನರಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇ ನೋಡಿರ್ತೀರಾ, ಎಷ್ಟೋ ಸಲ ಸ್ಟ್ರೋಕ್ ಆದಮೇಲೆ ಅಥವಾ ನರಗಳಿಗೆ ಏನಾದರೂ ಸಮಸ್ಯೆ ಆದಮೇಲೆ ಏನಾಗುತ್ತೆ, ಅವರಿಗೆ ಮಸಲ್ಸ್ ಮೂವ್ ಮಾಡಲಿಕ್ಕೂ ಕೂಡ ಆಗಲ್ಲ. ಸೊ ಮಸಲ್ಸ್ ಚೆನ್ನಾಗಿ ಫಂಕ್ಷನ್ ಆಗಬೇಕು ಅಂದರೆ ನರಗಳೇ ಮೇನ್ ಅದರದ್ದು. ಸೊ ಹಾಗಾಗಿ ನಮಗೆ ಏನೋ ಒಂದು ಆ್ಯಕ್ಷನ್ ಆಗಬೇಕು ಅಂದರೆ ಏನಾಗುತ್ತೆ, ಆ ಮಸಲಿಗೆ ಒಂದು ಎಲೆಕ್ಟ್ರಿಕಲ್ ಇಂಪಲ್ಸ್ ಹೋಗಬೇಕಾಗತ್ತೆ. ಅದು ನಮ್ಮ ಬಾಡಿಯಲ್ಲಿ ಇರುವಂಥ ನರಗಳು, ಮೋಟಾರ್ ನರ್ವ್ಸ್ ಏನಿದೆ, ಅದು ಆ ಆ್ಯಕ್ಷನ್ನ ಕ್ಯಾರಿ ಔಟ್ ಮಾಡಲಿಕ್ಕೆ ಆ ಮಸಲ್ಸ್ ಏನಿದೆ ಅಲ್ಲಿಗೆ ಒಂದು ಎಲೆಕ್ಟ್ರಿಕ್ ಇಂಪಲ್ಸನ್ನು ಸಪ್ಲೈ ಮಾಡುತ್ತೆ. ಸೊ ಈ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಕಂಟಿನ್ಯೂಸ್ಲಿ ಸಪ್ಲೈ ಮಾಡ್ತಾ ಇದ್ದಾಗ ಅಲ್ಲಿ ಈ ಮಸಲ್ ಫೈಬರ್ಸ್ ಒಳಗಡೆ ಏನಿದೆ ಅಲ್ಲಿ ಈ ಕ್ಯಾಲ್ಶಿಯಂ ಅಯೋನ್ಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ಅಲ್ಲಿರುವಂಥ ಕೆಲವು ಆಕ್ಟಿನ್, ಮಯೋಸಿನ್ ಅಂತೆಲ್ಲ ಹೇಳಿ ಮಸಲ್ ಫಿಲಮೆಂಟ್ಸ್ ಅಂದರೆ ಮಸಲ್ ಪ್ರೋಟೀನ್ಸ್ ಇದೆ, ಅದು ಒಂದರ ಮೇಲೆ ಒಂದು ಸ್ಲೈಡ್ ಆಗಿ ನಿಧಾನಕ್ಕೆ ಆ ಮಸಲ್ ಏನಿದೆ ಕಂಟ್ರಾಕ್ಷನ್ ಆಗುತ್ತೆ. ಸೊ ಆ ಇಂಪಲ್ಸ್ ಕಂಟಿನ್ಯೂ ಎಲ್ಲಿ ತನಕ ಆ ಇಂಪಲ್ಸ್, ನರಗಳು ಇಂಪಲ್ಸ್ ಅದಕ್ಕೆ ಕೊಡ್ತಾ ಇದೆಯೋ, ಆ ಮಸಲ್ಸ್ಗೆ ಕೊಡ್ತಾ ಇದೆಯೋ, ಅಲ್ಲಿ ತನಕ ಕಂಟ್ರಾಕ್ಷನ್ ಏನಿದೆ ಅದು ಲಾಸ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ಏನಾಗುತ್ತೆ, ನಮಗೆ ಅದು ರಿಲ್ಯಾಕ್ಸ್ ಆಗಬೇಕು. ಸೊ ಅವಾಗ ಆ ನರ್ವ್ ಇಂಪಲ್ಸ್ ಏನಿದೆ ಅದು ಸ್ಟಾಪ್ ಆಗುತ್ತೆ. ಅದು ಸ್ಟಾಪ್ ಆದಾಗ ಏನಾಗುತ್ತೆ, ಇದು ಈ ಕ್ಯಾಲ್ಶಿಯಂ ಅಯೋನ್ಸನ್ನು ರೀಅಬ್ಸಾರ್ಬ್ ಮಾಡಿ ನಿಧಾನಕ್ಕೆ ಈ ಮಸಲ್ಸ್ ಏನಿದೆ ಇದು ರಿಲ್ಯಾಕ್ಸ್ ಆಗುತ್ತೆ. ದಿಸ್ ಇಸ್ ಅ ಯೂಶುವಲ್ ಮೆಕ್ಯಾನಿಸಮ್. ಸೊ ನಮಗೆ ಇಷ್ಟೆಲ್ಲ ಒಂದು ಆಕ್ಟಿವಿಟಿ ಇದರ ಹಿಂದೆ ನಡೀತೆ ಅಂತ ನಮಗೆ ಗೊತ್ತಿರಲ್ಲ. ನಾವೇನೋ ಒಂದು ಬಿಸಿ ಇರುವಂಥ ಏನೋ ಒಂದು ತಾಕ್ತೀವಿ. ಸೊ ಕಾಲಿಗೆ ತಾಗಿದಾಗ ನಾವು ಇಮಿಡಿಯೇಟ್ಲಿ ಮಸಲ್ ಕಂಟ್ರಾಕ್ಷನ್ ಆಗಿ ಅದನ್ನು ನಾವು ಹಿಂದೆ ತೆಗಿತೀವಿ, ಕಾಲನ್ನು ಹಿಂದೆ ತೆಗಿತೀವಿ, ಇಲ್ಲಾಂದ್ರೆ ನಮ್ಗೆ ಇಂಜುರಿ ಆಗುತ್ತೆ. ಇದಕ್ಕೆಲ್ಲ ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀವಿ. ಬಟ್ ಪ್ರತಿಯೊಂದು ಮಸಲ್ಸ್ಗೆ ಕಂಟ್ರಾಕ್ಟ್ ಆಗ್ಲಿಕ್ಕೂ ಅದೇ ಥರ ಮಸಲ್ ರಿಲ್ಯಾಕ್ಸ್ ಆಗಲಿಕ್ಕೂ ಕೂಡ ಈ ಕ್ಯಾಲ್ಶಿಯಂ ಅಯೋನ್ಸ್ ಏನಿದೆ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕ್ಯಾಲ್ಶಿಯಂ ಒಂದೇ ಅಲ್ಲ, ಅದೇ ಥರ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಎಷ್ಟೋ ಇದೆ, ನಾನು ಅದು ಹೇಳ್ತೇನೆ. ಸೊ ಈ ಥರ ಎಲ್ಲ ಈ ಅಯೋನ್ಸು ಮತ್ತು ನಮ್ಮ ನರಗಳದು ಕರೆಕ್ಟಾಗಿರುವಂಥ ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮತ್ತು ಆ ಮಸಲ್ಸ್ಗೆ ಇರುವಂಥ ಆಕ್ಸಿಜನ್ ಸಪ್ಲೈ ಇದೆಲ್ಲ ಮ್ಯಾಟರ್ಸ್. ಆ್ಯಕ್ಚುಲಿ ಅದೆಲ್ಲ ಸರಿಯಾಗಿದ್ದರೆ ಮಾತ್ರ ಆ ಮಸಲ್ಸ್ಗೆ ಏನಿದೆ ಸರಿಯಾಗಿ ಕೆಲಸ ಮಾಡಲಿಕ್ಕಾಗುತ್ತೆ. ಸೊ ತುಂಬ ಮೋಸ್ಟ್ ಕಾಮನ್ ಆಗಿ ನಮಗೆ ಮಸಲ್ ಕ್ರ್ಯಾಂಪ್ಸ್ ಕಾಣಿಸೋದೆಲ್ಲಿ ಅಂದರೆ ನಮ್ಮ ಕಾಫ್ ಮಸಲಲ್ಲಿ ಅಥವಾ ಮೀನಖಂಡದಲ್ಲಿ. ಆ್ಯಂಡ್ ಎಲ್ಡರ್ಸ್ ಹೇಳೋದು ನೀವು ಕೇಳ್ತಾ ಇರ್ತೀರಾ, ಅಂದರೆ ರಾತ್ರಿ ಮಲಗಿದಾಗ ಮೇ ಬಿ ಒಂದು 2 ಗಂಟೆ 3 ಗಂಟೆ ಎಲ್ಲ ಆಗುವಾಗ ಸಿವಿಯರ್ ಆಗಿ ನನಗೆ ಮಸಲ್ ಪೇಯ್ನ್ ಆಗುತ್ತೆ, ಒಂದು 2 ನಿಮಿಷ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಕಾಫ್ ಮಸಲ್ ಹಿಡ್ದಂಗಿರುತ್ತೆ. ಆ್ಯಂಡ್ ಕೆಲವು ಸಲ ನಮ್ಮ ಕಾಲಲ್ಲಿರೋ ಬೆರಳುಗಳು ಸೊಟ್ಟಾಗ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮೇ ಬಿ ಒಂದು ಫ್ಯೂ ಸೆಕೆಂಡ್ಸ್ ಇರ್ಬೋದು, ಅಥವಾ ಕೆಲವೊಂದು 2-3 ನಿಮಿಷದಲ್ಲಿ ನಿಧಾನಕ್ಕೆ ಅದು ನಾರ್ಮಲ್ ಕೂಡ ಆಗುತ್ತೆ. ಸೊ ಆ
ಟೈಮಲ್ಲಿ ಬಟ್ ಅವರ ಎಕ್ಸ್ಪೀರಿಯನ್ಸ್ ಮಾಡುವಂಥ ನೋವೇನಿದೆ ಅದು ತುಂಬ ಸಿವಿಯರ್ ಆಗಿರುತ್ತೆ. ಸೊ ಹಾಗಾಗಿ ನಾನೀಗ ಹೇಳುವಂಥ ಕೆಲವು ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ಮಸಿಲ್ ಕ್ರ್ಯಾಂಪ್ಸ್ ಬರೋದನ್ನ ಕಂಪ್ಲೀಟ್ಲಿ ಕಡಿಮೆ ಮಾಡ್ಲಿಕ್ಕಾಗುತ್ತೆ. ನಮ್ಮ ಬಾಡಿಯಲ್ಲಿ ಎಲ್ಲಿ ಬೇಕಾದರೂ ಇದು ಬರ್ಬೋದು, ಥೈಸಲ್ಲಿ ಬರ್ಬೋದು, ಅಥವಾ ನಾನು ಹೇಳ್ದಂಗೆ ರಿಬ್ ಏರಿಯಾ ಏನಿದೆ ಅಥವಾ ಹೊಟ್ಟೆ ಏರಿಯಾ ಏನಿದೆ ಅಲ್ಲಿ ಕೂಡ ಮಸಲ್ ಕ್ರಾಂಪ್ಸ್ ಬರುವಂಥ ಸಾಧ್ಯತೆ ಇದೆ. ಬಟ್ ಕಾಮನ್ ಆಗಿ ಕಾಣೋದು ಮೀನಕಂಠ ಇರ್ಬೋದು, ಥೈಸ್ ಇರ್ಬೋದು, ಕಾಲ್ ಬೆರಳುಗಳಿರ್ಬೋದು, ಕೈ ಬೆರಳುಗಳು ಇರ್ಬೋದು, ಈ ಏರಿಯಾದಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಈಗ ರಿಪೀಟೆಡ್ ಆಗಿ ಈ ಮಸಲ್ ಕ್ರಾಂಪ್ಸ್ ಆಗ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣಗಳು ಏನೇನು ಇರ್ಬೋದು ಅಂತ ನೋಡೋಣ. ಸೊ ಯೂಶಲಿ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಡೆಫಿಷಿಯನ್ಸಿ, ಅಂದರೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರ್ಬೋದು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರ್ಬೋದು, ಪೊಟ್ಯಾಷಿಯಂ ಡೆಫಿಷಿಯನ್ಸಿ ಇರ್ಬೋದು, ಸೋಡಿಯಂ ಡೆಫಿಷಿಯನ್ಸಿ ಇರ್ಬೋದು. ಸೊ ಮೇನ್ಲಿ ಸೋಡಿಯಂ ಪೊಟ್ಯಾಷಿಯಂ ಡೆಫಿಷಿಯನ್ಸೀಸ್ ಇದ್ರೆ ಏನಾಗುತ್ತೆ, ಆ ಮಸಲ್ಸ್ ಅಲ್ಲಿ ಇರುವಂತಹ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನಿದೆ ಅದು ಚೆನ್ನಾಗಿ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಒಂದ್ಸಲ ಕಂಟ್ರಾಕ್ಷನ್ ಆದರೆ ಅದು ಪ್ರೊಲಾಂಗ್ ಆಗಲಿಕ್ಕೆ ಸಾಧ್ಯತೆ ಇದೆ. ಬಿಯಾಂಡ್ ಆ ಒಂದು ಲಿಮಿಟ್ ಏನಿದೆ, ಅನಾಟಮಿಕಲ್ ಲಿಮಿಟ್ ಏನಿದೆ ಅದಕ್ಕಿಂತ ಜಾಸ್ತಿ ಕಂಟ್ರಾಕ್ಟ್ ಆಗಿ ಅದು ನಮಗೆ ಸಿವಿಯರ್ ಪೇನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ನಾನು ಫಸ್ಟೇ ಹೇಳಿದ್ದೇನೆ, ಮಸಲ್ಸ್ ಸರಿಯಾಗಿ ಅದರಲ್ಲಿರುವಂಥ ಮಸಲ್ ಫೈಬರ್ಸ್ ಕಾಂಟ್ರಾಕ್ಟ್ ಆಗಬೇಕು ಅಂದರೆ ಕ್ಯಾಲ್ಸಿಯಂ ಅಯಾನ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಮಸಲ್ ಕಾಂಟ್ರಾಕ್ಟ್ ಆಗಲಿಕ್ಕೂ ಕ್ಯಾಲ್ಸಿಯಂ ಅಯಾನ್ಸ್ ಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಸಲ್ ರಿಲ್ಯಾಕ್ಸ್ ಆಗಲಿಕ್ಕೂ ಕೂಡ ಕ್ಯಾಲ್ಸಿಯಂ ಅಯಾನ್ಸ್ ಬೇಕು. ಸೊ ಇದರದೊಂದು ಡೆಫಿಷಿಯನ್ಸಿ ಇದ್ದರೆ ಅಫ್ಕೋರ್ಸ್ ಈ ಸಮಸ್ಯೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದೇ ಥರ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ಏನಿದೆ ನಮ್ಮ ಎನರ್ಜಿ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಮೇನ್ ಆಗಿರುವಂಥ ಒಂದು ಅಯೋನ್. ಸೊ ಹಾಗಾಗಿ ATP ಸಿಂಥಸಿಸ್ಗೆಲ್ಲ ಈ ಮೆಗ್ನೀಷಿಯಂ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಆ ಮಸಲ್ಸ್ಗೆ ಬೇಕಾಗಿರುವ ಕರೆಕ್ಟ್ ಆಗಿರುವಂಥ ಎನರ್ಜಿ ಸಪ್ಲೈಯಲ್ಲಿ ಏನಾದರೂ ಸಮಸ್ಯೆ ಬಂದರೂ ಕೂಡ ಈ ಮಸಲ್ ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಮೇನ್ಲಿ ಇದರದ್ದು ಏನಾದರೂ ಡೆಫಿಷಿಯನ್ಸೀಸ್ ಇದ್ದರೆ ನಮಗೆ ರಿಪೀಟೆಡ್ ಆಗಿ ಮಸಲ್ ಕ್ರ್ಯಾಂಪ್ ಬರುವಂಥ ಸಾಧ್ಯತೆ ಇದೆ. ಸೊ ಎಲ್ಡರ್ಸ್ ಅಲ್ಲಿ ನಾವು ಯೂಶಲಿ ನೋಡಿದ್ರೆ ಅವರಿಗೆ ಕ್ಯಾಲ್ಸಿಯಂ ಇರ್ಬೋದು, ವೈಟಮಿನ್ ಡಿ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಅಥವಾ ಇದರದೆಲ್ಲ ಏರುಪೇರು ಆಗಲಿಕ್ಕೆ ಸಾಧ್ಯತೆಗಳಿದೆ. ಎಸ್ಪೆಷಲಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ಈಗ ನಾವು ತುಂಬ ನಮಗೆ ಸ್ವೆಟ್ಟಿಂಗ್ ಆಯಿತು, ತುಂಬ ವಾಟರ್ ಲಾಸ್ ಆಯಿತು, ಬಟ್ ನಾವೇನು ಮಾಡ್ತೀವಿ, ಯೂಶಲಿ ನೀರಷ್ಟೇ ಕುಡಿತಾ ಇರ್ತೀವಿ. ಸೊ ಬರೀ ನೀರು ಕುಡಿದ್ರೆ ನಮ್ಮ ಈ ಅಯಾನ್ಸ್ ಏನಿದೆ ಅದು ಲೈಕ್ ಸರಿಯಾಗಿ ರೀಪ್ಲೇಸ್ ಆಗಬೇಕು ಅಂತ ಇಲ್ಲ. ಸೊ ಆವಾಗ ಕೂಡ ನಮಗೆ ಈ ಸಮಸ್ಯೆ ಬರುವಂಥ ಸಾಧ್ಯತೆಗಳಿದೆ. ನೀವು ಎಷ್ಟೋ ಸಲ ನೋಡ್ತೀರಾ, ಲೈಕ್ ತುಂಬ ಸ್ವೆಟ್ಟಿಂಗ್ ಆದಮೇಲೆ ಎಲ್ಲಾದರೂ ಪ್ಲೇಯರ್ಸ್ ಇರ್ಬೋದು, ಏನಾದರೂ ಕ್ರಿಕೆಟ್ ಆಡೋರು ಇರ್ಬೋದು, ಸ್ವೆಟ್ಟಿಂಗ್ ಆದಮೇಲೆ ಅವರು ಯೂಶಲಿ ಏನಾಗುತ್ತೆ ORS ಕುಡಿತಾರೆ ಅಥವಾ ಎಳನೀರು ಕುಡಿತಾರೆ. ಸೊ ಈ ಥರ ಏನಾದರೂ ಐಟಮ್ಸ್ ಕುಡಿತಾರೆ. ಸೊ ಅದರ ಮೇನ್ ರೀಸನ್ ಏನು ಅಂದರೆ ಅದರಲ್ಲಿ ಇರುವಂಥ ಈ ಮಿನರಲ್ಸ್ ಏನಿದೆ ಅಥವಾ ಅದರಲ್ಲಿರುವಂಥ ಈ ಅಯೋನ್ಸ್ ಏನಿದೆ ಅದು ರೀಪ್ಲೇಸ್ ಆದಾಗ ನಮಗೆ ಮಸಲ್ ಕ್ರ್ಯಾಂಪ್ ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಸೊ ರಿಸರ್ಚಸ್ ಏನು ತೋರಿಸುತ್ತೆ ಅಂದರೆ ಯಾರಲ್ಲಿ ಈ ಅಯಾನ್ಸ್ದು ಡೆಫಿಷಿಯನ್ಸಿ ಇದೆಯೋ, ಅದು ಕ್ಯಾಲ್ಸಿಯಂ ಇರ್ಬೋದು, ಏನೇ ಇರ್ಬೋದು, ಸೊ ಆ ಡೆಫಿಷಿಯನ್ಸೀಸ್ ಇದ್ದಾಗ ಅವರಿಗೆ ಮಸಲ್ ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಏನಿದೆ 70% ನಾರ್ಮಲ್ ಇರೋರಿಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾರಿಗಾದರೂ ರಿಪೀಟೆಡ್ ಆಗಿ ಮಸಲ್ ಕ್ರ್ಯಾಂಪ್ಸ್ ಬರುವಂಥದ್ದಿದ್ದರೆ ಅವರಿಗೆ ಒಂದ್ಸಲ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿ ಏನಾದರೂ ಅಯಾನ್ಸ್ ಡೆಫಿಷಿಯನ್ಸಿ ಇದೆಯಾ, ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡಿ ನೋಡಬೇಕು. ಸೊ ಹಾಗಾಗಿ ಅದರಲ್ಲಿ ಏನಾದರೂ ಡೆಫಿಷಿಯನ್ಸೀಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡಿದರೆ ಈ ರಿಪೀಟೆಡ್ ಆಗಿ ಕ್ರ್ಯಾಂಪ್ ಬರೋದೇನಿದೆ, ರಾತ್ರಿ ಸಿವಿಯರ್ ಪೇನ್ ಬರೋದೇನಿದೆ ಅದನ್ನ ಕಡಿಮೆ ಮಾಡಲಿಕ್ಕಾಗತ್ತೆ. ಇನ್ನು ಡಿಹೈಡ್ರೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಕಾಸ್. ಎಸ್ಪೆಷಲಿ ಅಥ್ಲೆಟ್ಸ್ ಅಲ್ಲಿ ನೀವು ನೋಡಿರ್ತೀರ, ಅವರು ಏನಾದರೂ ಒಂದು ಆಡ್ತಾ ಇರ್ತಾರೆ, ಸೊ ಅವ್ರಿಗೆ ಸರಿಯಾಗಿ ನೀರು ಕುಡಿಲಿಲ್ಲ, ತುಂಬ ಸ್ವೆಟ್ಟಿಂಗ್ ಆದರೆ ಆ ಮಸಲ್ಸ್ ಚೆನ್ನಾಗಿ ಹೈಡ್ರೇಟ್ ಆದರೆ ಮಾತ್ರ ಅದಕ್ಕೆ ಸರಿಯಾಗಿ ಕೆಲಸ ಮಾಡಲಿಕ್ಕಾಗತ್ತೆ. ಸೊ ಡಿಹೈಡ್ರೇಷನ್ ಇದ್ದಾಗ ಕೂಡ ಏನಾಗ್ಬೋದು, ಈ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇದೆ, ನಮಗೆ ಸಿವಿಯರ್ ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಕೆಲವು ಸಲ ಮಸಲ್ ಇಂಜುರಿ ಕೂಡ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ನೋಡಿ ಎಷ್ಟೋ ಲೈಕ್ ಅಥ್ಲೆಟ್ಸ್ ಏನಿದ್ದಾರೆ ಅವರು ರಿಪೀಟೆಡ್ಲಿ ನೀರು ಸಿಪ್ ಮಾಡ್ತಾ ಇರ್ತಾರೆ. ಸೊ ಅದರ ಮೇನ್ ಉದ್ದೇಶ ಏನು ಅಂದರೆ ಅವರ ಮಸಲ್ಸ್ ಚೆನ್ನಾಗಿ ಹೈಡ್ರೇಟ್ ಆಗಿದ್ದರೆ ಮಾತ್ರ ಅವರಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕಾಗುತ್ತೆ. ಈಗ ಎಷ್ಟೋ ಸಲ ನಾವು ನೋಡಿರ್ತೀರ, ನಾವು ಏನಾದರೂ ಒಂದು ಲೈಕ್ ರನ್ನಿಂಗ್ ಕಾಂಪಿಟೇಷನ್ ಅಥವಾ ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬರ್ತೀವಿ, ನಾವು ಅದೆಲ್ಲ ಮಾಡಿ ಆಗಿ ಬಂದಮೇಲೆ ಎಲ್ಲ ಮುಗಿದು ಬಂದಮೇಲೆ ನಾವೆಲ್ಲ ಮಲಗಿರ್ತೀವಿ, ನಮಗೆ ರಾತ್ರಿ ಸಿವಿಯರ್ ಕ್ರ್ಯಾಂಪ್ ಅನುಭವ ಆಗುತ್ತೆ. ಸೊ ಅದರ ಅರ್ಥ ಏನು, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡಿಲ್ಲ ಬಾಡಿಯನ್ನು. ಸೊ ಕೆಲವರಿಗೆ ಒಂದು ಹ್ಯಾಬಿಟ್ ಇದೆ, ಲೈಕ್ ತುಂಬ ಒಂದೇ ಸಲ 2-3 ಲೀಟರ್ ನೀರು ಕುಡಿಯುವಂತಹ ಅಭ್ಯಾಸ ಇದೆ, ಆ್ಯಂಡ್ ಅದಾದಮೇಲೆ ನೀರೇ ಕುಡಿಯೋದಿಲ್ಲ, ಥಿಂಕಿಂಗ್ ದಟ್ ನಮ್ಮ ಬಾಡಿ ಎಲ್ಲ ಹೈಡ್ರೇಟ್ ಆಗಿದೆ ಅಂತ ಅನ್ಕೊಳ್ತಾರೆ. ಹಾಗಲ್ಲ. ಸೊ ನಾವೇನು ಮಾಡಬೇಕು, ಒಂದೇ ಸಲ ಜಾಸ್ತಿ ನೀರು ಕುಡಿಯೋದನ್ನ ಬಿಟ್ಟು ರಿಪೀಟೆಡ್ ಆಗಿ ಎಲ್ಲ ತಾಸಲ್ಲೂ 1 ಗ್ಲಾಸ್ ನೀರು ನೀವು ತಗೊಳ್ತಾ ಹೋಗಿ, ಅದು ನಿಮ್ಮ ಬಾಡಿ ಹೈಡ್ರೇಷನ್ ಲೆವೆಲ್ನ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಮಗೆ ಈ ಮಸಲ್ ಕ್ರ್ಯಾಂಪ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಮುಖ್ಯ ಕಾರಣ ಎಸ್ಪೆಷಲಿ ಎಲ್ಡರ್ಸ್ ಅಲ್ಲಿ ಯಾಕೆ ಈ ಮಸಲ್ ಕ್ರ್ಯಾಂಪ್ಸ್ ರಾತ್ರಿ ಡೆವಲಪ್ ಆಗುತ್ತೆ ಅಂದರೆ, ಒಂದು ಅವರ ಕಾಲುಗಳಿಗೆ ಇರುವಂಥ ಪುವರ್ ಸರ್ಕ್ಯುಲೇಷನ್, ಅಂದರೆ ರಕ್ತ ಸಂಚಾರ ಚೆನ್ನಾಗಿ ಆದ್ರೆ ಮಾತ್ರ ಅಲ್ಲಿರೋ ಮಸಲ್ಸ್ಗೆ ಚೆನ್ನಾಗಿ ಫಂಕ್ಷನ್ ಮಾಡಲಿಕ್ಕಾಗುತ್ತೆ. ಸೊ ಯೂಶಲಿ ಎಲ್ಡರ್ಸ್ ಅಲ್ಲಿ ಯಾರಿಗೆ ಈ BP ಕಾಯಿಲೆ ಇದೆಯೋ, ಅಥವಾ ಯಾರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇದೆಯೋ, ಅಥವಾ ಯಾರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇದೆಯೋ, ಇವರಿಗೆಲ್ಲ ಏನಾಗುತ್ತೆ ಕಾಲಿಗೆ ಇರುವಂಥ ಸರ್ಕ್ಯುಲೇಷನ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಆ್ಯಂಡ್ ಕೆಲವರಿಗೆ PID ಅಂತ ಒಂದು ಡಿಸೀಸ್ ಕೂಡ ಇರುತ್ತೆ, ಅಂದರೆ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸಸ್ ಇದ್ದವರಿಗೂ ಕೂಡ ಕಾಲಿಗೆ ಇರುವಂಥ ಮಸಲ್ಸ್ ಏನಿದೆ
ಇದೆ ಅದಕ್ಕೆ ಸರಿಯಾಗಿರುವಂಥ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. ಸೊ ನಮಗೊತ್ತು ಅದು ಚೆನ್ನಾಗಿ ಫಂಕ್ಷನ್ ಆಗಬೇಕು ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸು ಅದಕ್ಕೆ ಸಿಗಬೇಕು, ಅದರೊಟ್ಟಿಗೆ ಆಕ್ಸಿಜನ್ ಕೂಡ ಸಿಗಬೇಕು. ಸೊ ಯಾವಾಗ ಕಾಲಿಗಿರುವಂಥ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೋ ಅವಾಗ ಈ ಮಸಲ್ ಕ್ರ್ಯಾಂಪ್ ಬರುವಂಥ ಸಾಧ್ಯತೆ ಇದೆ. ಅಲ್ಲಿ ಜಾಸ್ತಿ ಲ್ಯಾಕ್ಟಿಕ್ ಆಸಿಡ್, ಒಂದು ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್, ಅದು ಡೆಪೋಸಿಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅದು ಕ್ಲಿಯರ್ ಆಗಿ ವಾಶ್ಔಟ್ ಆಗಲ್ಲ. ಸೊ ಹಾಗಾಗಿ ರಿಪೀಟೆಡ್ಲಿ ನಮಗೆ ಕ್ರ್ಯಾಂಪ್ ಬರುವಂಥ ಸಾಧ್ಯತೆ ಇದೆ. ಸೊ ರಿಪೀಟೆಡ್ಲಿ ಕಾಫ್ ಮಸಲಲ್ಲೇ ಕ್ರ್ಯಾಂಪ್ ಬರ್ತಾ ಇದೆ ಅಥವಾ ಪಾದಗಳಲ್ಲಿ ಅಷ್ಟೇ ಕ್ರ್ಯಾಂಪ್ ಬರ್ತಾ ಇದೆ ಅಂದರೆ ನಾವು ಒಂದ್ಸಲ ನಮ್ಮ ಸರ್ಕ್ಯುಲೇಷನ್ ಎಲ್ಲ ಚೆಕ್ ಮಾಡಿಸೋದು ಒಳ್ಳೆಯದು. ಸೊ ಎಸ್ಪೆಷಲಿ ಡಯಾಬಿಟಿಸ್ ಇರೋರಾದರೆ, ವೆರಿಕೋಸಿಟಿ ಇರೋರಾದರೆ ಅವರಿಗೆಲ್ಲ ಇದು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಏನು ಮಾಡಬೇಕು, ಕಾಲಿಗೆ ಏನಾದರೂ ಕಲರ್ ಚೇಂಜಸ್ ಅಬ್ಸರ್ವ್ ಆದರೆ ಅಥವಾ ಕಾಲಲ್ಲಿ ಊತ ಬರ್ತಾ ಇದೆ, ಅದರೊಟ್ಟಿಗೆ ರಾತ್ರಿ ಮಸಲ್ ಕ್ರ್ಯಾಂಪ್ ಬರ್ತಾ ಇದೆ ಅಂದರೆ ನಿಮ್ಮ ಸರ್ಕ್ಯುಲೇಟರಿ ಸಮಸ್ಯೆಯಿಂದ ಈ ಮಸಲ್ ಕ್ರ್ಯಾಂಪ್ ಡೆವಲಪ್ ಆಗ್ತಾ ಇರ್ಬೋದು. ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಪ್ಲಾನ್ ಮಾಡಿಕೊಂಡ್ರೆ ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೂ ಕೂಡ ಸಾಧ್ಯ. ಇನ್ನೊಂದು ಮುಖ್ಯ ಕಾರಣ ಏನು ಅಂದರೆ ಈ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಏನಿದೆ ಅಲ್ಲಿ ಆಗುವಂಥ ಫೆಟಿಗ್ ಅಂತ ಹೇಳ್ಬೋದು. ಅಂದರೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂದರೆ ಈ ನರ ಮತ್ತು ಮಸಲ್ ಸೇರುವಂಥ ಜಾಯಿನ್ ಆಗುವಂಥ ಏರಿಯಾ ಏನಿದೆ ಅಲ್ಲಿ ಆ್ಯಕ್ಚುಲಿ ಅಲ್ಲೇ ಈ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಆಗೋದು. ಅಂದರೆ ಅಲ್ಲಿ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿದೆ, ಅಸಿಟಿಲ್ ಕೋಲಿನ್ ಅಂತಲ್ಲಿ ಹೇಳಿರುವಂಥ ನ್ಯೂರೋ ಟ್ರಾನ್ಸ್ಮಿಟರ್ ಆ್ಯಕ್ಷನ್ ಆದಮೇಲೆ ಮಸಲ್ ಕಂಟ್ರಾಕ್ಷನ್ ಆಗುತ್ತೆ. ಆವಾಗಷ್ಟೇ ಆ ಅಯಾನ್ಸ್ ಕೂಡ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ. ಸೊ ಯೂಶಲಿ ಏನಾಗುತ್ತೆ, ಇಲ್ಲಿ ಇದು ಎಕ್ಸಾಸ್ಟ್ ಆದಾಗ, ಈಗ ನೀವು ಅಬ್ಸರ್ವ್ ಮಾಡಿ, ಕೆಲವರು 1500 ಮೀಟರ್ಸ್ ಅಥವಾ ಮ್ಯಾರಥಾನ್ ಎಲ್ಲ ಓಡ್ತಾ ಇರ್ತಾರೆ ಆ್ಯಂಡ್ ಲಾಸ್ಟ್ಗೆ ಏನಾಗುತ್ತೆ, ಅವರಿಗೆ ಸಿವಿಯರ್ ಕ್ರ್ಯಾಂಪ್ ಡೆವಲಪ್ ಆಗುತ್ತೆ. ಯಾಕಂದರೆ ಆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಏನಿದೆ ಅಲ್ಲಿ ಫೆಟಿಗ್ ಆಗಿರುತ್ತೆ. ಆ ಎಲೆಕ್ಟ್ರಿಕ್ ಇಂಪಲ್ಸಸ್ ಏನಿದೆ ಕರೆಕ್ಟಾಗಿ ಟ್ರಾನ್ಸ್ಫರ್ ಆಗಲ್ಲ. ನಾವು ಓಡುವಾಗ ಎಲೆಕ್ಟ್ರಿಕಲ್ ಇಂಪಲ್ಸ್ ಕೊಡಬೇಕಾಗುತ್ತೆ, ಕಟ್ ಆಫ್ ಆಗಬೇಕಾಗುತ್ತೆ. ಸೊ ಈ ಥರ ಆಕ್ಟಿವಿಟೀಸ್ ಕಂಟಿನ್ಯೂಸ್ಲಿ ನಡೀತಾ ಇರ್ತದೆ. ಸೊ ಅದರಲ್ಲಿ ಏನಾದರೂ ಏರ್ಪೇರ್ ಆದರೆ ಆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಏನಾದರೂ ಫೆಟಿಗ್ ಡೆವಲಪ್ ಆದರೂ ಕೂಡ ನಮಗೆ ಸಡನ್ ಕ್ರ್ಯಾಂಪ್ಸ್ ಡೆವಲಪ್ ಆಗುತ್ತೆ. ಸೊ ಅದು ಬಟ್ ಯೂಶಲಿ ನಾರ್ಮಲ್ ಆಗಿರುವಾಗ ಅದು ಬರಬೇಕು ಅಂತಿಲ್ಲ. ಈಗ ಎಲ್ಡರ್ಸಲ್ಲೆಲ್ಲ ಯೂಶಲಿ ಕ್ರ್ಯಾಂಪ್ ಹೆಂಗೆ ಬರ್ತಾ ಇದೆ ಆ ಥರ ಬರಬೇಕು ಅಂತಿಲ್ಲ. ಪ್ರೊಲಾಂಗ್ಡ್ ಆಗಿ ಎಕ್ಸಸೈಸ್ ಮಾಡೋರಲ್ಲಿ, ಈಗ ತುಂಬ ಲಾಂಗ್ ರನ್ನಿಂಗ್ ಮಾಡೋರಲ್ಲಿ ಅಥವಾ ಏನೋ ಒಂದು ಆಟ ಕಂಟಿನ್ಯೂಸ್ಲಿ ಆಡ್ತಾ ಇರೋರಲ್ಲಿ ಅವರಲ್ಲಿ ಅಷ್ಟೇ ಈ ಥರ ಕ್ರ್ಯಾಂಪ್ಸ್ಗಳು ಡೆವಲಪ್ ಆಗಲಿಕ್ಕೆ ಸಾಧ್ಯ. ಮತ್ತು ಅದು ಕಂಟಿನ್ಯೂಸ್ ಆಗಿ ಇರಬೇಕು ಅಂತಿಲ್ಲ. ಓನ್ಲಿ ಡ್ಯೂರಿಂಗ್ ದಟ್ ಆ್ಯಕ್ಷನ್ ಏನಿದೆ ಹೆವಿ ಆದಾಗ, ಬಿಯಾಂಡ್ ದರ್ ಲಿಮಿಟ್ ಹೋದಾಗ ಮಾತ್ರ ಈ ಥರ ಸಮಸ್ಯೆಗಳು. ಬಟ್ ಅದು ಕೂಡ ಒಂದು ಕಾರಣ, ಈ ಮಸಲ್ ಕ್ರ್ಯಾಂಪ್ ಡೆವಲಪ್ ಆಗಲಿಕ್ಕಿರುವ ಒಂದು ಕಾರಣ ಅಂತ ಹೇಳ್ಬೋದು. ಇನ್ನು ಕೆಲವು ಮೆಡಿಕೇಶನ್ಸ್ ರೆಗ್ಯುಲರ್ ಆಗಿ ತಗೊಳ್ಳೋರು, ಅದು ಡಯೂರಿಟಿಕ್ಸ್ ಇರ್ಬೋದು, ಸ್ಟ್ಯಾಟಿನ್ ಅಂದರೆ ಈ ಕೊಲೆಸ್ಟ್ರಾಲ್ಗೆಲ್ಲ ತಗೊಳ್ಳುವಂಥ ಮೆಡಿಸಿನ್ಸ್ ಇರ್ಬೋದು, ಅಥವಾ BP ಕಾಯಿಲೆಗೆ ತಗೊಳ್ಳುವಂಥ ಮೆಡಿಸಿನ್ಸ್ ಇರ್ಬೋದು. ಸೊ ಇದು ತಗೊಳ್ಳೋರಲ್ಲಿ ಕೂಡ ಈ ಮಸಲ್ ಎನರ್ಜಿ ಏನಿದೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿರುವಂಥ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇದೆ. ಅವರಲ್ಲಿ ಕೂಡ ಈ ಕ್ರ್ಯಾಂಪ್ಸ್ ತುಂಬ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಯಾರು ಕೊಲೆಸ್ಟ್ರಾಲ್ದು ಮೆಡಿಸಿನ್ ತಗೊಳ್ತಾರೋ, ಯಾರು ಡಯೂರಿಟಿಕ್ಸ್ ತಗೊಳ್ತಾರೋ, ಅಥವಾ ಯಾರು BP ಕಾಯಿಲೆ ಮೆಡಿಸಿನ್ಸ್ ತಗೊಳ್ತಾರೋ ಅವರಲ್ಲಿ ಕೂಡ ಕ್ರ್ಯಾಂಪ್ಸ್ದು ಸಾಧ್ಯತೆ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಸೊ ಯೂಶಲಿ ನಮಗೆ ಏನಾದರೂ ಒಂದು ಕ್ರ್ಯಾಂಪ್ ಡೆವಲಪ್ ಆದ್ರೆ ನಾವೇನು ಮಾಡಬೇಕು, ಅದಕ್ಕಿರುವಂಥ ಕಾರಣ ಫಸ್ಟ್ ಕಂಡುಹಿಡಿಬೇಕು. ಯಾಕಂದರೆ ಇದೊಂದು ಫ್ಯಾಟಲ್ ಆಗಿರುವಂಥ ಅಥವಾ ತುಂಬ ಸೀರಿಯಸ್ ಆಗಿರುವಂಥ ಕಾಯಿಲೆ ಏನಲ್ಲ, ಬಟ್ ಆ ಟೈಮಲ್ಲಿ ಏನಿದೆ ಅದು ಸಿವಿಯರ್ ಪೇನ್ಫುಲ್ ಇರುತ್ತೆ, ನಮಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದರ ಕಾರಣ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟ್ಲಿ ನಮಗೆ ಇದರಿಂದ ಹೊರಗೆ ಬರಲಿಕ್ಕಾಗುತ್ತೆ. ಆ್ಯಂಡ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ಈಗ ತುಂಬ ಜನರಲ್ಲಿ ಕಾಣುವಂಥ ಒಂದು ಡೆಫಿಷಿಯನ್ಸಿ ಯಾವುದು ಅಂದರೆ ವೈಟಮಿನ್ ಡಿ ಡೆಫಿಷಿಯನ್ಸಿ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ನಮ್ಮ ಕ್ಯಾಲ್ಸಿಯಂ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಮಸಿಲ್ಸ್ ಕೂಡ ವೀಕ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಮೂಳೆಗಳು ವೀಕ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ನರಗಳ ಫಂಕ್ಷನ್ ಸರಿಯಾಗಿ ಆಗದೆ ಇರುವಂಥ ಸಾಧ್ಯತೆ ಇದೆ. ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ದಕ್ಕೆ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಅದರದ್ದು ಕೊರತೆ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ರಿಪೀಟೆಡ್ಲಿ ಕ್ರ್ಯಾಂಪ್ಸ್ ಬರೋರಾದ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಿ, ಆ್ಯಂಡ್ ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಯಾವಾಗಲೂ ಅರೌಂಡ್ 50 ಮೇಂಟೈನ್ ಮಾಡಲಿಕ್ಕೆ ಆದರೆ ತುಂಬ ಒಳ್ಳೆಯದು. ತುಂಬ ಜನ ಏನು ಮಾಡ್ತಾರೆ, ನಂದು ವೈಟಮಿನ್ ಡಿ ಓಕೆ 20-25 ಇದೆ, ಜಸ್ಟ್ ಇನ್ಸಫಿಷಿಯೆಂಟ್ ಇದೆ ಅಂತ ಹೇಳಿ ಅವರು ಸುಮ್ಮನೆ ಇರ್ತಾರೆ. ಹಂಗೆ ಮಾಡಬಾರ್ದು. ಅರೌಂಡ್ 50 ಚೆನ್ನಾಗಿ ವೈಟಮಿನ್ ಡಿ ಲೆವೆಲ್ಸ್ ಇದ್ದರೆ ಅದು ನಮ್ಮ ಇಮ್ಯುನಿಟಿನೂ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಕೆಲವು ಸಲ ಪ್ರೆಗ್ನೆಂಟ್ ಲೇಡೀಸಲ್ಲಿ ಕೂಡ ಈ ಕ್ರ್ಯಾಂಪ್ಸ್ ಕಂಡು ಬರುವಂಥ ಸಾಧ್ಯತೆ ಇದೆ. ಮೇನ್ಲಿ ಡ್ಯೂ ಟು ದಟ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಏನಿದೆ ಅದರಿಂದ ಇರ್ಬೋದು, ಅಥವಾ ವೆಯ್ಟ್ ಗೇನ್ ಆದಾಗ. ಸೊ ಈ ಥರ ಸಮಸ್ಯೆಗಳು ಕೂಡ ಬರ್ಬೋದು. ದಟ್ಸ್ ನಾಟ್ ಮೇಜರ್ ಆ್ಯಕ್ಚುಲಿ, ಅದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸೊ ಯೂಶ್ವಲಿ ಈ ಥರ ಒಂದು ಕ್ರ್ಯಾಂಪ್ ಡೆವಲಪ್ ಆದರೆ ಸಡನ್ನಾಗಿ ಏನಾಗುತ್ತೆ, ಪೇಷಂಟ್ ಒಂಥರ ಪ್ಯಾನಿಕಿ ಪೇನ್ ಇರುತ್ತೆ. ಅಂದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅವರು. ಅವ್ರಿಗೆ ಎಸ್ಪೆಷಲಿ ಏನು ಮಾಡಬೇಕು, ಈ ಕ್ರ್ಯಾಂಪ್ ಬಂದಾಗ ಆ ಮಸಲನ್ನು ನಾವು ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಬೇಕು. ಸೊ ಯೂಶ್ವಲಿ ಈಗ ಕಾಫ್ ಮಸಲಲ್ಲಿ ಜಾಸ್ತಿ ಕಾಣಿಸೋದು, ಮೀನಖಂಡದಲ್ಲಿ ಒಂದು ಪೇನ್ ಬಂದರೆ ನಾವೇನು ಮಾಡಬೇಕು, ಆ ಕಾಫ್ ಮಸಲನ್ನು ಏನಿದೆ ಡಾರ್ಸಿ ಫ್ಲೆಕ್ಷನ್, ನಮ್ಮ ಫೂಟ್ ಏನಿದೆ ಅದರದ್ದು ಡಾರ್ಸಿ ಫ್ಲೆಕ್ಷನ್ ಮಾಡಬೇಕು, ಅಂದರೆ ಮೇಲೆ ಎಳೆದು ಇಟ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಕಾಫ್ ಮಸಲ್ ಫುಲ್ ಸ್ಟ್ರೆಚ್ ಆಗುತ್ತೆ, ಬೇಗ ನಮಗೆ ಇದರಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ. ಇನ್ನು ಕೆಲವರನ್ನ ನೋಡಿ, ಈಗ ಈ ರಿಪೀಟೆಡ್ಲಿ ಕಾಫ್ ಮಸಲ್ ಕ್ರ್ಯಾಂಪ್ ಬರೋರಿಗೆ ಯೂಶಲಿ ಕೌಚಿ ಮಲಗುವಂಥ ಹ್ಯಾಬಿಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ಹೊಟ್ಟೆ ಮೇಲೆ ಮಲಗಿದಾಗ ಏನಾಗುತ್ತೆ, ನಮ್ಮ ಪಾದ ಹೇಗಿರುತ್ತೆ, ಹೀಗೆ ಸ್ಟ್ರೆಚ್ ಆಗಿರುತ್ತೆ ಅಲ್ವಾ, ಅಂದರೆ ಪ್ಲಾಂಟಾರ್ ಫ್ಲೆಕ್ಷನಲ್ಲಿರುತ್ತೆ. ಸೊ ಆವಾಗ
ಕಾಫ್ ಮಸಲ್ ಏನಿದೆ ಅದು ಫುಲ್ ಕಂಟ್ರಾಕ್ಟ್ ಆಗಿರುತ್ತೆ. ಬಿಯಾಂಡ್ ಒಂದು ಲಿಮಿಟ್ ಹೋದರೆ ಸಾಕು ಸಡನ್ ಆಗಿ ಕ್ರಾಂಪ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಥರ ಲೈಕ್ ಹೊಟ್ಟೆ ಮೇಲೆ ಮಲಗುವಂಥ ಹ್ಯಾಬಿಟ್ ಇರೋರಾದರೆ ಅವ್ರು ಏನು ಮಾಡಬೇಕು, ಸೀದಾ ಮಲಗಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಫೀಟ್ ಏನಿದೆ, ಪಾದಗಳೇನಿದೆ ಅದು ಫ್ರೀ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಕಾಲು ಹೀಗಿದ್ರೆ ನಮಗೆ ಕ್ರ್ಯಾಂಪ್ ಬರುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಸೊ ಕಾಲು ಸ್ಟ್ರೆಚ್ ಆಗಿ ಇದ್ದಾಗ ಏನಾಗುತ್ತೆ, ನಮಗೆ ಇದು ಯೂಶಲಿ ನಾವು ಮಲಗುವಾಗ ನ್ಯೂಟ್ರಲ್ ಪೊಸಿಷನ್ ಇರುತ್ತೆ. ನಾವು ಕೌಚಿ ಮಲಗುವಾಗ ಅಥವಾ ಹೊಟ್ಟೆ ಮೇಲೆ ಮಲಗುವಾಗ ಏನಾಗುತ್ತೆ, ಪಾದ ಕೆಳಗಡೆ ತಾಗಿರುತ್ತೆ. ಸೊ ಕಾಲಿಂಗೆ ಸ್ಟ್ರೆಚ್ ಆಗಿರುತ್ತೆ, ಕಾಫ್ ಮಸಲ್ ಸ್ಟ್ರೈನ್ ಆಗಿ ಇಮಿಡಿಯೇಟ್ಲಿ ಕ್ರ್ಯಾಂಪ್ ಬರುವಂಥ ಸಾಧ್ಯತೆ ಇದೆ. ಸೊ ಆ ಥರ ಇರೋರಾದರೆ ಸುಪೈನ್ ಪೋಸ್ಟ್ಗೆ ಚೇಂಜ್ ಮಾಡಬೇಕು ಆ್ಯಂಡ್ ಆಟೋಮ್ಯಾಟಿಕ್ಲಿ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಪೇಯ್ನ್ ಬಂದಾಗ ಅಗೇನ್ಸ್ಟ್ ತುಂಬ ಚೆನ್ನಾಗಿ ಸ್ಟ್ರೆಚ್ ಮಾಡಿಕೊಂಡ್ರೆ ಪೇಯ್ನ್ ಕಂಪ್ಲೀಟ್ಲಿ ಬೇಗ ಕಡಿಮೆ ಮಾಡಲಿಕ್ಕೂ ಕೂಡ ಆಗುತ್ತೆ. ಇನ್ನೊಂದು ನಾನು ಹೇಳಿದ್ದೇನೆ, ಡೆಫಿಷಿಯನ್ಸೀಸಿಂದ ಇದು ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಹಾಗಾಗಿ ನಾವು ಇಮಿಡಿಯೇಟ್ಲಿ ಬ್ಲಡ್ ಟೆಸ್ಟ್ ಮಾಡಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಅದಕ್ಕಿರುವಂಥ ಫುಡ್ ಸಪ್ಲಿಮೆಂಟ್ಸ್ ಏನಿದೆ ಅದನ್ನು ತಗೋಬೇಕಾಗುತ್ತೆ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದರೆ ಅದನ್ನು ಮೇಂಟೈನ್ ಮಾಡಲಿಕ್ಕಿರುವಂಥ ಫುಡ್ಗಳು ನಾವು ತಗೋಬೇಕಾಗುತ್ತೆ. ಅಂದರೆ ಹಾಲು ಇರ್ಬೋದು, ಮೊಟ್ಟೆ ಇರ್ಬೋದು. ಸೊ ಈ ಥರ ಐಟಮ್ಸ್ ಎಲ್ಲ ರೆಗ್ಯುಲರ್ಲಿ ತಗೊಂಡ್ರೆ ಕ್ಯಾಲ್ಸಿಯಂ ಎಲ್ಲ ನಮಗೆ ರಿಪ್ಲೇಸ್ ಮಾಡಲಿಕ್ಕಾಗುತ್ತೆ. ಅದೇ ಥರ ಮೆಗ್ನೀಷಿಯಂ ಡೆಫಿಷಿಯನ್ಸೀಸ್ ಇದ್ದರೆ ನಾವು ಮ್ಯಾಕ್ಸಿಮಮ್ ಏನು ಮಾಡಬೇಕು, ತರಕಾರಿಗಳನ್ನು ಸೇವಿಸಬೇಕು. ಅದರಲ್ಲಿ ಚೆನ್ನಾಗಿ ಮೆಗ್ನೀಷಿಯಂ ಸಿಗುತ್ತೆ, ನಮಗೆ ಈ ಸಮಸ್ಯೆಗಳೆಲ್ಲ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಡೆಫಿಷಿಯನ್ಸಿ ಎಲ್ಲ ಇದ್ದರೆ ನಾವೇನು ಮಾಡ್ಬೋದು, ರೆಗ್ಯುಲರ್ಲಿ ಎಳನೀರು ತಗೋಬೋದು, ORS ತಗೋಬೋದು. ಸೊ ಅಥವಾ ಬಾಳೆ ಹಣ್ಣುಗಳು ಜಾಸ್ತಿ ತಗೊಳ್ಳಿ, ಅದರಲ್ಲಿ ತುಂಬ ಚೆನ್ನಾಗಿ ಪೊಟ್ಯಾಷಿಯಂ ಸಿಗುತ್ತೆ. ಸೊ ಈ ಥರ ಫ್ರೂಟ್ಸ್ಗಳನ್ನು ಜಾಸ್ತಿ ತಗೊಂಡು ನಮ್ಮ ಈ ಇಂಬ್ಯಾಲೆನ್ಸನ್ನು ನಾವು ಸರಿ ಮಾಡಿಸ್ಕೋಬೇಕು. ಅಥವಾ ನೀವೇನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಅಥವಾ ಬಿಸಿಲಿಗೆ ಹೋದರೆ ಅದು ಒಂದು ಜಸ್ಟ್ ಒಂದು ಪ್ಲೈನ್ ವಾಟರ್ ತಗೊಳ್ಳೋ ಬದಲು ನೀವೇನು ಮಾಡ್ಬೋದು, ಎಳನೀರು ತಗೋಬೋದು ಅಥವಾ ORS ಸೊಲ್ಯೂಷನ್ ತಗೋಬೋದು. ಈ ಥರ ಸಮಸ್ಯೆಗಳು ಇದ್ದವರಾದರೆ ಸೊ ORS ಅಥವಾ ಎಳನೀರೆಲ್ಲ ತಗೊಂಡಾಗ ಏನಾಗುತ್ತೆ, ಆ ಎಲೆಕ್ಟ್ರೋಲೈಟ್ ಏನಿದೆ ಅದರದ್ದು ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ನಮಗೆ ರಾತ್ರಿ ಈ ಥರ ಸಮಸ್ಯೆಗಳು ಬರೋದನ್ನ ಅವಾಯ್ಡ್ ಮಾಡಲಿಕ್ಕೂ ಕೂಡ ಆಗುತ್ತೆ. ಸೊ ಇದರೊಟ್ಟಿಗೆ ಆಹಾರದಲ್ಲಿ ನಮ್ಮ ನಟ್ಸ್ಗಳಿರ್ಬೋದು ಅಥವಾ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳು ಲೈಕ್ ಮೊಟ್ಟೆ ಇರ್ಬೋದು, ಮೊಸರು ಇರ್ಬೋದು, ಹಾಲು ಇರ್ಬೋದು. ಸೊ ಈ ಥರ ಐಟಮ್ಸ್ ಕೂಡ ನಾನ್ ವೆಜಿಟೇರಿಯನ್ ಫುಡ್ ಇರ್ಬೋದು, ಸೀ ಫುಡ್ ಇರ್ಬೋದು. ಅದು ನಮ್ಮ ಸೋಡಿಯಂ ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ಸಫಿಷಿಯೆಂಟ್ ಆಗಿ ಪ್ರೋಟೀನ್ ಕೂಡ ಸಿಗುತ್ತೆ. ನಮ್ಮ ಮಸಲ್ಸ್ ಏನಿದೆ ಚೆನ್ನಾಗಿ ಹೆಲ್ತಿಯಾಗಿರ್ಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಈ ಡೆಫಿಷಿಯನ್ಸೀಸನ್ನು ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಈ ಕಂಟ್ರಾಕ್ಷನ್ ಪ್ರಾಬ್ಲಮ್, ಕ್ರ್ಯಾಂಪ್ ಪ್ರಾಬ್ಲಮ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಮಗೆ ಕ್ಯೂರ್ ಮಾಡಲಿಕ್ಕಾಗುತ್ತೆ. ಇನ್ನು ನಾವು ಏನು ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಯಾಕಂದರೆ ನಾನು ಫಸ್ಟ್ ಹೇಳಿದ್ದೇನೆ, ಡಿಹೈಡ್ರೇಷನ್ ಏನಿದೆ ಇದಕ್ಕೊಂದು ಮೇನ್ ರೀಸನ್. ಸೊ ಹಾಗಾಗಿ ಸಫಿಷಿಯೆಂಟ್ ಆಗಿ ಪ್ರತಿ ತಾಸಿಗೂ ನಾವು ಒಂದು ಗ್ಲಾಸ್ ನೀರು ಕುಡಿತಾ ಹೋದರೆ ಏನಾಗುತ್ತೆ, ನಮಗೆ ಈ ಥರ ಮಸಲ್ ಕ್ರ್ಯಾಂಪ್ ಇರ್ಬೋದು, ಮಸಲ್ ಟೇರ್ ಇರ್ಬೋದು, ಯಾವುದೇ ಮಸಲ್ ಇಂಜುರಿ ಆಗೋದನ್ನ ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಸೊ ಯಾರಿಗೆ ರಿಪೀಟೆಡ್ ಆಗಿ ರಾತ್ರಿ ಮಸಲ್ ಕ್ರ್ಯಾಂಪ್ಸ್ ಬರ್ತದೋ ಅವರಿಗೆ ಇದರಲ್ಲಿ ಯಾವುದಾದ್ರೂ ಒಂದು ಕಾರಣದಿಂದ ಅದು ಬರ್ತಾ ಇರ್ಬೋದು. ಅದನ್ನು ಕಂಡಿಡಿದು ನಾವು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಕಂಪ್ಲೀಟ್ಲಿ ಮಸಲ್ ಕ್ರ್ಯಾಂಪ್ ಪ್ರಾಬ್ಲಮ್ ಏನಿದೆ ಕಡಿಮೆ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.